ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಒಂದು 5-6 ದಿನ ಆಯಿತು ವಿಡಿಯೋ ಮಾಡದೇ ಇರೋಕ್ಕೆ ರೀಸನ್ ಏನಪ್ಪ ಅಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಮತ್ತು ಮನೇಲೇ ಸ್ವಲ್ಪ ಪೂಜೆ ಇತ್ತು. ಹಾಗಾಗಿ ಮತ್ತು ದಸರಾ ಹಬ್ಬ ಬೇರೆ ಅಲ್ವಾ, ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇತ್ತು. ಹಾಗಾಗಿ ವಿಡಿಯೋನ ಮಾಡಿರಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಬ್ಲೈಂಡ್ ಫೋಲ್ಡ್ ಕುಕಿಂಗ್ ಚಾಲೆಂಜ್ ವಿಡಿಯೋ ಮಾಡಿ ಅಂತ ಹೇಳಿ. ಅದು ಸ್ವಲ್ಪ ಮಾಡ್ತಿದ್ದೆ, ಅದು ವಿಡಿಯೋನ ನಾಳೆ ಹಾಕ್ತೀನಿ, ಅದು ನಾಳೆ ಬರುತ್ತೆ. 2 ಸೈಡು ಬ್ರೈಡ್ಸ್ ಚಾಲೆಂಜ್ ಮಾಡಿ ಅಂತ ಹೇಳ್ತಾರೆ, ಅಂದರೆ ಹೇರ್ ಸ್ಟೈಲ್ದು ಒಂದು ಚಾಲೆಂಜ್ ಮಾಡಿ ಅಂತ ಹಾಕಿದ್ದಾರೆ. ನೋಡೋಣ, ನಾನು ಟ್ರೈ ಮಾಡ್ತೀನಿ. ನನಗೆ ಯಾವುದು ಹೇರ್ ಸ್ಟೈಲ್ಸ್ ಬರಲ್ಲ. ಬಂದರೆ ಅಂದರೆ ಒಂದು ಹೇರ್ಸ್ ಟ್ರೈ ಮಾಡೋದಷ್ಟು ನನಗೆ ಜಾಸ್ತಿ ಯೂಸ್ ಮಾಡೋದು, ಜಾಸ್ತಿ ಹಾಕೋದು ಅದು ಒಂದೇ. ಮತ್ತು ಬೇರೆ ಯಾವುದು ನಾನು ಮಾಡಲ್ಲ. ಹೇರ್ ಸ್ಟೈಲ್ ಜಾಸ್ತಿ ನನಗೆ ಅಷ್ಟು ಗೊತ್ತಿಲ್ಲ ಹೇರ್ ಸ್ಟೈಲ್ ಬಗ್ಗೆ. ಆದರೂ ಟ್ರೈ ಮಾಡೋಣ ಈ ವಿಡಿಯೋದಲ್ಲಿ, ಬನ್ನಿ ಹೇಗಿದೆ ಅಂತ ನೋಡೋಣ ಫಸ್ಟ್. ಸೊ ನಾನು ಯೂಟ್ಯೂಬಲ್ಲಿ ಫಸ್ಟ್ ವೀಡಿಯೋ ನೋಡಿದ್ದೀನಿ. ಫಸ್ಟ್ ಇದನ್ನು ಕ್ಲೀನಾಗಿ ಕಾಮ್ ಮಾಡ್ಕೊತೀನಿ. ಶುಕ್ರವಾರ ಕೆಲಸ ಎಲ್ಲ ಮಾಡಿ ನಮ್ಮದೊಂದು ಸ್ಕೂಲಲ್ಲಿ ಹೆಂಗಿತ್ತಂದರೆ, ನಾನು ತುಂಬ ಸ್ಕೂಲ್ ಚೇಂಜ್ ಮಾಡಿದ್ದೀವಿ, ಬಟ್ ಆದರೆ ಒಂದು ಸ್ಕೂಲಲ್ಲಿ ಫೈನ್ ಕಟ್ಟಿದ್ರು ಒಳಗೆ ಬಿಡ್ತಿದ್ದಿಲ್ಲ, ಅಷ್ಟು ಸ್ಟ್ರಿಕ್ಟು. ನೀವು ಅಂದರೆ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ, ಒಟ್ಟು ಹಾಕ್ಕೊಂಡೇ ಬರಬೇಕಿತ್ತು ಅನ್ನೋ ಒಂದು ರೂಲ್ಸ್ ಇತ್ತು. ಇನ್ನೊಂದು ಸ್ಕೂಲಲ್ಲಿ ಹಂಗೇನಿರಲಿಲ್ಲ, ನಮಗೆ ಸ್ವಲ್ಪ ಫ್ರೀಡಮ್ ಇತ್ತು. ಹಾಗಾಗಿ ನಾನು ಜಾಸ್ತಿ ಇದನ್ನು ಒಂದು ಟ್ರೈ ಥರ ತೊಗೊಳ್ಳಿ. ದಯವಿಟ್ಟು ಇವಳಿಗೇನು ಇಷ್ಟು ಬರಲ್ಲ ಅಂತಲ್ಲ ಅಂದ್ಕೋಬೇಡಿ. ನಾನು ನೋಡಿರೋ ಪ್ರಕಾರ ಹಾಕೊಂಡು ಎಲ್ರಿಗೂ ಹಿಂಗೆ ಅನಿಸಿದ್ಯಾ ಅಲ್ವಾ ಹೇಳಿ? ನಾವು ಹೆಂಗಿದ್ದೀವಿ ಅಂದರೆ ನಮಗೆ ಬೇರೆ ಟ್ಯಾಲೆಂಟೇ ಗೊತ್ತಿಲ್ಲ ನಮಗೆ. ನಾವು ಹೆಂಗಿದ್ದೀವಿ, ನಮ್ಗೆ ಡ್ಯಾನ್ಸ್ ಬರಲ್ಲ, ಆ್ಯಕ್ಟಿಂಗ್ ಬರಲ್ಲ. ಈಗಿನ ಜನ್ರೇಷನಲ್ಲಿ ಹೇಳ್ತಾ ಇರೋದು, ಆ್ಯಕ್ಟಿಂಗ್ ಬರಲ್ಲ. ಈ ಕಡೆ ಓದೋದ್ರಲ್ಲೂ ಅಷ್ಟು ನಿಪುಣತೆ ಇಲ್ಲ, ಮತ್ತು ಸಿಂಗಿಂಗ್ ಬರಲ್ಲ. ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ ನಮ್ಮಂಥವ್ರು ಅಲ್ವಾ? ಅದು ಮಾತ್ರ ಸತ್ಯ ತಾನೆ. ಈಗೆಲ್ಲ ನೋಡಿ, ಈಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಜಾಸ್ತಿ ಡ್ಯಾನ್ಸು, ಆಮೇಲೆ ಹಾಡು ಹೇಳೋರು, ಆಮೇಲೆ ಸ್ವಲ್ಪ ಆ್ಯಕ್ಟಿಂಗ್ ಲಿಪ್ಸಿಂಕ್ ಎಲ್ಲ ಬರೋರು, ಅವರು ಒಂಚೂರು ಹೆಂಗೋ ಬದುಕೊಂಡ್ಬಿಡ್ತಾರೆ. ನಮ್ಮಂಥವ್ರೆ ನೋಡಿ, ಏನೂ ಇಲ್ಲ, ನಾವು ಒಂಥರ. ಸೊ ಈ ಥರ ನಾನು ಹೇಳ್ಕೊಳ್ತಾ ಇದ್ದೀನಿ. ಈ ಥರ ಅದು ಹೆಂಗಿದೆ ನನಗೆ ಅಷ್ಟು ಕರೆಕ್ಟಾಗಿ ಬರಲ್ಲ ಅಷ್ಟು. ಇದು ಕರೆಕ್ಟ್ ಮೆಥಡ್ ಹೌದಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ಇದೇ ಥರ ಇನ್ನೊಂದು ಸತಿ ಹಿಂಗೆ ಮಾಡ್ಕೊಂಬಿಡ್ತೀನಿ. ಕರೆಕ್ಟ್ ಮೆಥಡಾ? ಐ ಥಿಂಕ್ ಓಕೆ. ಇದು ಕರೆಕ್ಟ್ ಮೆಥಡಲ್ಲಿ ಹೋಗ್ತಿದೆಯಾ ಇಲ್ವಾ ಗೊತ್ತಿಲ್ಲ ನನಗೆ. ನಾನು ನೋಡಿದ್ರಲ್ಲಿ ತುಂಬ ಇದೆ ಅದರಲ್ಲಿ, ಈ ಥರ ಎಲ್ಲ ಹಾಕ್ಕೋಬೋದು. ಬಟ್ ಇವರು 2 ಸೈಡ್ಸ್ ಹೇಳಿರೋ ಸಂಬಂಧ ಈ ಥರ ಹಾಕ್ಕೋತಾ ಇದ್ದೀನಿ. ಒಂದು ವೇಳೆ 1 ಸೈಡ್ ಆಗಿದ್ದರೆ ಫುಲ್ ಕ್ಲಿಯರಾಗಿ ಹಿಂಗೆ ಎಣ್ಕೊಂಬಿಡ್ಬೋದಾಗಿತ್ತು, ಸಾಗರ್ ಜಡೆ ಥರ ಚೆನ್ನಾಗಿ ಕಾಣಿಸ್ತಿತ್ತು. ಯಾರೆಲ್ಲ ಈ ಥರ, ಯಾವ ವರ್ಷದಲ್ಲಿ ನೀವು ಲಾಸ್ಟ್ ಈ ಥರ ಹಾಕ್ಕೊಂಡಿರೋದು? ಅಯ್ಯಯ್ಯೋ ಇಲ್ಲ. ನೋಡೋಣ, ಇದನ್ನಂತೂ ಸ್ವಲ್ಪ ಕರೆಕ್ಟ್ ವೇಲಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಅಂದರೆ ಯಾವುದೋ ಗುಡ್ಡ ಥರ ಕಾಣಿಸ್ತಿದೆ ಇಲ್ಲೆಲ್ಲ. ಐ ಥಿಂಕ್ ಟ್ರೈ ಮಾಡೋಣ ಈ ಥರ.
ಯಾರು ಈ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿದರೆ ಅವ್ರಿಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಇವಳಿಗೆ ಹೇಳಿದ್ದೀನಲ್ಲಪ್ಪ ಅಂತಲೂ ಅನ್ಕೊತೀರ ಅನ್ಸುತ್ತೆ ನನಗೆ. ಸಾರಿ, ಬಟ್ ನನಗೆ ಹೇರ್ ಸ್ಟೈಲ್ ಅಷ್ಟೆಲ್ಲ ಬರಲ್ಲ. ನಾನು ಹಾಕೊಳ್ಳೋದೇ ಲಾಸ್ಟ್ ಈ ಥರ ಏರ್ಸ್ಕೊಂಡು ಒಂದು ಟೈಅಪ್ ಮಾಡ್ಕೋತೀನಿ, ಆಮೇಲೆ ಇನ್ನೊಂದು ಫ್ರೀ ಹೇರ್ ಬಿಟ್ಕೋತೀನಿ. ಅದು ಎರಡೇ ನನಗೆ ಗೊತ್ತಿರೋಂಥ ಹೇರ್ ಸ್ಟೈಲ್. ಅಂದರೆ ಜಾಸ್ತಿ ಹೇರ್ ಸ್ಟೈಲ್ಸ್ ಬಗ್ಗೆ ನಮಗೆ ಅಷ್ಟು ನಾಲೆಡ್ಜ್ ಇಲ್ಲ. ಆ್ಯಂಡ್ ಇವೆಲ್ಲ ನಾವು ಒಂದೇ ದಿನದಲ್ಲಿ ಕಲಿಯೋಕ್ಕೂ ಆಗೋಲ್ಲ, ತುಂಬ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೇಕು. ಯಾಕಂದರೆ ಪ್ರತಿಯೊಂದೂ ಹಂಗದು ಪರವಾಗಿಲ್ಲ, ಸ್ವಲ್ಪ ಒಂದು ರೇಂಜಿಗೆ ನೋಡೋ ಥರ ಕಾಣಿಸ್ತಿದೆ. ಬಟ್ ಇದು ಅಂತೂ ಈ ಕಡೆ ಸೈಡ್ ನಾನು ನಿಮ್ಗೆ ತೋರ್ಸೋಕ್ಕಾಗಲ್ಲ, ಅಷ್ಟೊಂದು ಖರಾಬಾಗಿ ಹಾಕ್ಕೊಂಡಿದ್ದೀನಿ. ಈ ವಿಡಿಯೋ ಬಗ್ಗೆ ನಿಮಗೆ ನಾನು ಇದನ್ನು ಪೋಸ್ಟ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಒಂದು ವೇಳೆ ಪೋಸ್ಟ್ ಮಾಡಿದರೆ ಕಮೆಂಟ್ ಮಾಡಿ ಹೇಗಿದೆ ನನ್ನ ಹೇರ್ ಸ್ಟೈಲ್ ಅಂಥೇಳಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.